ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ. ನೋಡಿ, ಇದು ನಮ್ಮ ಕರಾವಳಿಯ ಹೆಮ್ಮೆ, ಮಂಗಳೂರಿನ ಮಗ್ಗುರಲ್ಲೇ ಇರೋ ಸುಂದರ ನಗರಿ ಮುಲ್ಕಿ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನೀವು ಗಾಡಿ ಓಡಿಸ್ತಾ ಇದ್ರಿ, ಹೊಲನಾಡು ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಒಂದು ವಿಚಿತ್ರ ವಾಸನೆ ನಿಮ್ಮ ಮೂಗಿಗೆ ಪಡೆಯುತ್ತೆ. ಅಲ್ಲಿರೋದು ಹೂವಿನ ಸುಗಂಧವಲ್ಲ, ಬದಲಿಗೆ ನಾಗರಿಕ ಸಮಾಜದ ಅಸಹ್ಯದ ರಾಶಿ. ಅಲ್ಲಿ ಪ್ಲಾಸ್ಟಿಕ್ ಪಿಶಾಚಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಯಾರೋ ಪುಣ್ಯಾತ್ಮರು ಬಹುಶಃ ರಾತ್ರಿಯ ಕತ್ತಲಲ್ಲಿ ಕಳ್ಳರಂತೆ ಬಂದು ಗೋಣಿ ಚೀಲಗಳಲ್ಲಿ ಗಂಟು ಮೂಟೆ ಕಟ್ಟಿ ಕಸ ಸುರಿಸುತ್ತಿದ್ದಾರೆ. ಆ ಚೀಲದ ಒಳಗೆ ಏನಿದೆ ಗೊತ್ತಾ? ಕೊಳೆತು ನಾರುತ್ತಿರೋ ಕೋಳಿಯ ತ್ಯಾಜ್ಯ, ಬಳಸಿದ ಪ್ಲಾಸ್ಟಿಕ್ನ ರಾಶಿ. ಪರಿಸರವಾದಿಗಳು ಪಾಪ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ, ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ ಅಂತ ಬರೆದಿದ್ದಾರೆ. ಆದರೆ ಈ ಪರಿಸರ ಅಂದಗಿಡಿಸುವ ರಾಕ್ಷಸರಿಗೆ ಆ ಅಕ್ಷರಗಳು ಕಾಣಿಸುವುದೇ ಇಲ್ಲ. ಆ ಬ್ಯಾನರ್ ಕೆಳಗೆ ಕಸದ ರಾಶಿ ಹಾಕಿ ವ್ಯವಸ್ಥೆಗೆ ಸವಾಲು ಎಸೆಯುತ್ತಿದ್ದಾರೆ ಈ ಕಿರಾತಕರು. ದಾರಿಯಲ್ಲಿ ಹೋಗೋರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಅನಿವಾರ್ಯತೆ. ಈ ಕಸ ವಿಲೇವಾರಿ ಮಾಡೋ ಧನಿಗಳಿಲ್ಲ, ಕೇಳೋ ಸಾಹೇಬರಿಲ್ಲ. ಅತ್ತ ಹೊರಗಿನವರೋ ಅಥವಾ ಸ್ಥಳೀಯರೋ ಗೊತ್ತಿಲ್ಲ. ಆದರೆ ಈ ಜಾಗ ಮಾತ್ರ ಈಗ ನರಕದ ದ್ವಾರದಂತಾಗಿದೆ. ಸಂಬಂಧಪಟ್ಟವರೇ, ಇನ್ನಾದರೂ ಕಣ್ಣು ಬಿಡಿ. ಅಲ್ಲಿ ಒಂದು CC ಕ್ಯಾಮರಾ ಹಾಕಿ ಆ ಕಸದ ಅನಾಮಧೇಯ ಮಾಲೀಕರ ಮುಖವಾಡ ಕಳಚುವ ತಾಕತ್ತು ನಿಮಗಿದೆಯಾ? ಈ ಪ್ಲಾಸ್ಟಿಕ್ ಪಿಶಾಚಿಗಳಿಗೆ ಬಿಸಿ ಮುಟ್ಟಿಸದಿದ್ದರೆ ಸುಂದರ ಕಲ್ನಾಡು ಅಕ್ಷರಶಃ ಕಸದ ತೊಟ್ಟಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅಪ್ಪನಾಡು ದುರ್ಗೆಯ ನಿವಾಸ ಅಂದರೆ ಅದಕ್ಕೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಈ ಪವಿತ್ರ ಕ್ಷೇತ್ರದ ನಿವಾಸವನ್ನು ಸುಂದರವಾಗಿಡೋದು ನಮ್ಮೆಲ್ಲರ ಕರ್ತವ್ಯ. ಇದು ಈ ಬಾರಿಯ ವಿಶೇಷ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನನ್ನ ಪ್ರೀತಿಯ ನಮಸ್ಕಾರ.